ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದರೆ ಯಾರು ಮಾತಾಡೋಕ್ಕೆ ಅಡ್ಡಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಸಾವಧಾನ ಕೂತಿದ್ದೀನಿ. ದಯಮಾಡಿ ಇದು ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷದ್ದಲ್ಲ. ಇದು ನಮ್ಮ ರೈತರು ಇವತ್ತು ನಾನು ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಚರ್ಚೆ ಮಾಡಲ್ಲ ಸರ್. ರಾಜ್ಯದ 8-10 ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ 2,95,000 ಎಕರೆ ಪ್ರದೇಶದಲ್ಲಿ ಇವತ್ತು ತೆಂಗು ಬೆಳೆಗಾರರಿದ್ದಾರೆ. ಮಿಗಿಲಾಗಿ ಒಂದು ಕಡೆ ಇವತ್ತು ಕೊಬ್ಬರಿ ಬೆಲೆ 7,500ಕ್ಕೆ ಬಂದಿದೆ. ಇನ್ನೊಂದು ಕಡೆ 100ಕ್ಕೆ 30% ತೆಂಗಿನ ಗಿಡ ನಾಶ ಆಗ್ತಾಯಿದೆ. ಅದಕ್ಕೆ ಸರಿಯಾಗಿ ಮೆಡಿಸಿನ್ ಕೊಡ್ದಲೆ ಅದು ಸಹ ಒಂದು ಕಡೆ ಇದೆ. ಇವತ್ತು ನಾನೇನಾಗಿತ್ತು, ನನಗೆ ಈ ಸದನಕ್ಕೆ ಬಂದು 25 ವರ್ಷ ಆಯಿತು ಸ್ವಾಮಿ. 25 ವರ್ಷದಲ್ಲಿ ನಾನು ಮಂತ್ರಿ ಇದ್ದರೆ, ನಂದೇನಾದ್ರು ಇದ್ದರೆ ಯಾವುದಾದ್ರು ತನಿಖೆ ಮಾಡಿ ಅಂತ ಬರ್ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಒಂದು 2 ನಿಮಿಷ ನನಗೂ ಅವಕಾಶ ಕೊಡಿ. ಈಗ ನಮ್ಮ ಆತ್ಮಗೌರವ ಚ್ಯುತಿ ಬರುವ ಬರಬೇಕು. ಮುಖ್ಯಮಂತ್ರಿಗಳ ಸಭಾ ನಾಯಕರಿದ್ದಾರೆ. ನಾನು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಹೇಳಿದ್ದೆಲ್ಲ ಕೈ ಮುಗಿದು ಕೇಳ್ತೀನಿ. ಈಗ ನೀವು ಕೂತ್ಕೊಳ್ಳಿ ಅವರೇ. ಈಗ ಮಾನ್ಯ ಸಭಾಧ್ಯಕ್ಷರೇ, ನಾನೀಗ ಅವ್ರಿವ್ರ ಮೇಲೆಲ್ಲ ಈಗ ಯಾಕೆಂದ್ರೆ ಇವತ್ತು ಕೊಬ್ಬರಿ ಬೆಲೆ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ನನಗೆ ಗೊತ್ತಿಲ್ಲ, ಅಷ್ಟೊಂದು ನಾನು ಬುದ್ಧಿವಂತನಲ್ಲ. ನಾನು ಕೇಳೋದು ಇವತ್ತೇನಾರು ನಮ್ಮ ಚಡಕ್ಷೇರ್ ಗೆಲ್ಲಬೇಕಾಗಿದ್ದರೆ ಇವತ್ತಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು 15,000 ನಾಳೆ ಬೆಳಗ್ಗೆ ಸರ್ಕಾರ ಬಂದು ಬೆಳಗ್ಗೆ 24 ಗಂಟೆ ಒಳಗೆ ನಾನು 15,000 ಕೊಡಿಸ್ತೀನಿ ಅಂತ ಹೇಳಿ ಚಡಾಕ್ಷೇರನ್ನು ಗೆಲ್ಲಂಗೆ ಮಾಡ್ಯವ್ರೆ. ಇನ್ನು ಹಲವಾರು ಕೊಬ್ಬರಿ ಸ್ವಲ್ಪ ನೋಡ್ರಿ, ನೀವು ವಿಷಯ ಸತ್ಯ ಅಲ್ಲಲ್ಲ, ವಿಚಾರ ಕೇಂದ್ರ ಸರ್ಕಾರ ಈಗ ನೀವು ಯಾವ್ದು ಟೀಕೆ ಮಾಡಿಲ್ಲ. ಅಲ್ಲಲ್ಲ, ಯಾವ್ದು ಯಾವ್ದು ವೈಯಕ್ತಿಕ ಮಾತಾಡಿಲ್ಲ. ಈಗ ಅವ್ರು 15 ಲಕ್ಷ ರೂಪಾಯಿ ಪ್ರತಿ ಈಗ ನೋಡಿ ಅವ್ರು ಕೇಂದ್ರ ನಾವು ಸುಮ್ಮನೆ ಕೂತಿರ್ಲಿಲ್ವಾ? ಈಗ ಕೊಬ್ಬರಿ ಬರ್ತಾ ಅದಕ್ಕೆ ಏನಾಗಬೇಕಂತ ಹೇಳಿ ಸರ್ಕಾರ ಹತ್ರ ಪ್ರಧಾನಮಂತ್ರಿಗಳಿಗೆ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಇಲ್ವಾ? ತಡೆ ಸರ್, ಒಂದು ನಿಮಿಷ. ನಾವು ರೈಟಿಂಗ್ನಲ್ಲೇ ಕೊಟ್ಟು ನಾವು ಮೊದಲನೇ ದಿನ ಧರಣಿ ಕೂತ್ರೆ ಸಭೆದು ಒಂದು ಗಾಂಧರ್ವ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದೇನೋ ಸರಿಯೋ ತಪ್ಪ ಕುಮಾರಣ್ಣರ ಅವತ್ತು ಇಲ್ಲಿ ಫಸ್ಟು ವಿಧಾನಸಭೆ ನಡೀಬೇಕು ಈ ಭಾಗದ್ದು ಅಂತ ಹೇಳಿ ಕೂತ್ಕೊಂಡು ಮಾಡಿಬಿಟ್ರು. ಕೆಲವ್ರು ಹೇಳ್ತಾವ್ರೆ ಅದು ಯಾಕೆ ಮಾಡೋಕೆ ಹೋದ್ರು ಕುಮಾರಣ್ಣರು ಅಂತಾರೆ. ನಾನು ಕುಮಾರಣ್ಣರು ಸರಿಯೋ ತಪ್ಪ ಈ ಭಾಗದ ರೈತರು ಕೊಬ್ಬರಿ ಬಗ್ಗೆ ಸಭೆ ಮಾಡಕ್ಕೂ ಬರಲ್ಲ. ಇಲ್ಲಿ ಈಗ ನಮಗೆ ರಾಜ್ಯದ ಪಕ್ಷದ ಅಧ್ಯಕ್ಷರು ಅವರು ನನಗೆ ಅದು ಸಂಬಂಧ ಇಲ್ಲ. ಕೊಟ್ಟರೆ ಕೊಡಿ, ನಮ್ಮದೇನಿಲ್ಲ. ಬೇಡ ಕೊಡೋಕ್ಕಾಗಲ್ಲ ಅಂದರೆ ಇಲ್ಲ, ನಾನು ಅವತ್ತು ಚುನಾವಣೆಗೋಸ್ಕರ ಹೇಳಿದ್ದೆ, ಈ ಥರ ಆಗಿಲ್ಲ, ಕೊಡೋಕ್ಕಾಗಲ್ಲ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ನಂದು ಅದಕ್ಕೂ ತಕರಾರಿಲ್ಲ. ನಾನು ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ. ಇಲ್ಲಿ ಕೇಂದ್ರ ಸರ್ಕಾರದ್ದು ಈ ರಾಜ್ಯದ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಯಾರು? ವಿರೋಧ ಪಕ್ಷದ ನಾಯಕರು, ಈ ರಾಜ್ಯದ ರಾಷ್ಟ್ರೀಯ ನಾಯಕರು. ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಗೌರ್ಮೆಂಟ್ ನಡೆಸ್ತಾರೆ, ವಿರೋಧ ಕೊಬ್ಬರಿ ಬಗ್ಗೆ ಮಾತಾಡಿದ್ರೆ ನಿಮ್ಮ ಮಗನ ಎಂಪಿ ಅಲ್ವೇನ್ರಿ? ನೀವು ಫ್ರಂಟ್ ಲೈನ್ ಪ್ರಜ್ವಲ್ಗೆ
ನೀವು ಮಾಡ್ತಾರ ನಿಮ್ಮ ಮಗನೇ MP ಆಗಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರದವರು ಇವ್ರ ಮಗನೇ MP ಅಲ್ಲಿ. ವಿಚಾರ ವಿರೋಧ ಪಕ್ಷದವ್ರು ಕೇಳ್ತಿರಲ್ಲ. ಒಂದೇ ಕೇಳಲಿಕ್ಕೆ ಆಗೋದಿಲ್ಲ ನಿಮ್ಗೆ ಹೇಳಿ. ಸಬ್ಜೆಕ್ಟ್ ಮಾತಾಡಿ ಆಯ್ತು ಕೂತ್ಕೊಳ್ಳಿ. ನಾವು ಮಾತಾಡ್ಬೇಕಂತೆ ಅಲ್ಲ ರಂಗನಾಥ್ ನಿಮ್ ಜಿಲ್ಲೆ ಸರ್ ಸರ್ ಪಾರ್ಲಿಮೆಂಟ್ ನಡೀತಾ ಇದೆ. ಕೂತ್ಕೊಳ್ಳಿ ಬಾಲಕೃಷ್ಣ. ಒಂದು ಕಾಲದಲ್ಲಿ ಕರ್ನಾಟಕದಿಂದ 28 ಗೆದ್ದು ಹೋಗ್ತಿದ್ರಲ್ಲ ಕಾಂಗ್ರೆಸ್ನಿಂದ. ಕರ್ನಾಟಕದ ನೀರಾವರಿ ಯೋಜನೆ ಯಾವತ್ತಾರು ಮಾತಾಡಿದ್ರ? ಈಗ ಕೊಪ್ಪಳ ಬಗ್ಗೆ ಎಲ್ಲ ಚರ್ಚೆ ಈಗ ನೀವು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ. ನೀವು ಕೂತ್ಕೊಳ್ಳಿ. ಕರ್ನಾಟಕದ ರೈತ ನೀವು ಈಗ ಈಗ ಕೊಬ್ಬರಿ ಬಗ್ಗೆ ಚರ್ಚೆ ಆಗಲಿ. ರೇವಣ್ಣವರು ಮಾತಾಡಿದ್ವಾ? ನಮ್ಮ ಮುಂದೆ ಏನು ಮಾಡಿಲ್ಲ, ಎಲ್ಲ ಇವರೇ ಮಾಡಿರೋದು. ಕಾಂಗ್ರೆಸ್ ಏನು ಆಗಿಲ್ಲ. ನೀವು ಯಾಕೆ ಮಾತಾಡ್ತಾರೆ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಬಾಲಕೃಷ್ಣ ಅವರು ಕೂತ್ಕೊಳ್ಳಿ. ರೇವಣ್ಣವರು ಮಾತಾಡಿ. ರೇವಣ್ಣವರು ಮಾತಾಡಿ. ರೇವಣ್ಣ ಕೂತ್ಕೊಳ್ಳಿ ಅಲ್ಲಿ. ರೇವಣ್ಣವರೇ ಎಲ್ಲ ಉತ್ತರ ಕರ್ನಾಟಕ ಸುದ್ದಿಯೇ ಇಲ್ಲ. ಉತ್ತರ ಕರ್ನಾಟಕ ರಾಷ್ಟ್ರದ ಕಾಮನೆಲ್ಲ ನೀವೇ ಕಟ್ಟಿದ್ರ? ಈ ದೇಶದ ಕಾರ್ಖಾನೆ ಎಲ್ಲ ನೀವೇ ಮಾಡಿದ್ರ? ರೇವಣ್ಣವರು ಮಾತಾಡಿ. ಸಬ್ಜೆಕ್ಟ್ ಬೇಗ ಸ್ವಲ್ಪ ಕುಂತ್ಕೊಳ್ಳಿ, ದಯವಿಟ್ಟು ಕುಂತ್ಕೊಳ್ಳಿ. ಸಬ್ಜೆಕ್ಟ್ ಮಾತಾಡಿ. ರೇವಣ್ಣವರೇ ರೇವಣ್ಣವ್ರು ನೀವು ಮಾತಾಡಿ. ಸರ್ ಯಾರು ಸರಿ ನೀವು ಯಾಕೆ ಅವ್ರಿಗೆ ಉಪದ್ರ ಮಾಡ್ತೀರಿ? ಈಗ ರೇವಣ್ಣವ್ರಿಗೆ ತೊಂದರೆ ಮಾಡ್ತೀರಿ. ನೀವು ಅವ್ರು ಮಾತಾಡಿ, ಕೂತ್ಕೊಳ್ಳಿ. ಈಗ ಸ್ವಾಮಿ ಉತ್ತರ ಬೇಡ, ಮತ್ತೆ ಚರ್ಚೆ ಬರ್ತದೆ. ಮಂತ್ರಿಗಳೇ ಸ್ವಲ್ಪ ಕೂಡ್ರಿ. ಮಂತ್ರಿಗಳೇ ಒಂದೇ ನಿಮಿಷ. ಮಂತ್ರಿಗಳೇ ದಯಮಾಡಿ ಒಂದು ನಿಮಿಷ ಕೂಡಿ, ದಯಮಾಡಿ ಪ್ಲೀಸ್. ಅಧ್ಯಕ್ಷರೇ, ನಾನು 1.5 ಗಂಟೆ ಆಯ್ತು ಇದನ್ನು ನೋಡ್ತಾ. ನನಗೆ ಅರ್ಥ ಆಗ್ತದೆ, ಅವರ ಸಮಸ್ಯೆಗಳು ನನಗೆ ಅರ್ಥ ಆಗ್ತದೆ. ದಯಮಾಡಿ ತಾವು ಅಧ್ಯಕ್ಷರು ನಾನು ಕಳಕಳಿಯ ಮನವಿ ಮಾಡ್ತೇನೆ, ಇಂಥ ಗಂಭೀರವಾದಂಥ ಸಮಸ್ಯೆನ ತಾವಿಲ್ಲ ರೂಲ್ 69ಗಾರು ಕನ್ವರ್ಟ್ ಮಾಡಿ, ಇಲ್ಲ ಅರ್ಧ ಗಂಟೆ ಕಾಲ 1 ಗಂಟೆ ಕಾಲ ಚರ್ಚೆಗಾರು ಅವಕಾಶ ಕೊಡಿ. ಶೂನ್ಯ ವೇಳೆಯಲ್ಲಿ ಮಾಡಿ. ನೋಡಿ, ನಾನು ಈ ಬರಗಾಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ 2 ದಿವಸದಿಂದ ಕಾಯ್ತಾ ಇದ್ದೇನೆ. ನನಗೇನು ಅವಕಾಶ ಸಿಗ್ತಾ ಇಲ್ಲ. ಮತ್ತು ನಾವು ಏನು ಮಾತಾಡಬೇಕು ಈ ಥರ ಆದರೆ? ಓಕೆ, ಇಲ್ಲ ಬೇಡ ಅಂತ ಹೇಳಿ ನಾನು ನಾಳೆಯಿಂದ ಸದನಕ್ಕೆ ಬರಲ್ಲ. ಯಾಕಂದ್ರೆ ಈಗ ಆಯ್ತು. ಮನೆ ಅಧ್ಯಕ್ಷರೇ ಚರ್ಚೆ ಮಾಡ್ಲಿಕ್ಕೆ ಕೊಡಿ. ಈಗ ನಿಯಮಾವಳಿನೇ ಅಧ್ಯಕ್ಷರೇ, ನೀವು ರೇವಣ್ಣ ಅವ್ರು ಮಾತಾಡಕ್ ಬಿಟ್ಟು ಅವ್ರನ್ನ ಯಾರನ್ನು ಆಡಳಿತ ಪಕ್ಷ ಈಗ ಈ ಇಬ್ರು ಕೂಡ ಇದನ್ನು ಝೀರೋ ತಂದಾಗ ನಾನು ಹೇಳಿದೆ, ಝೀರೋ ಅವರು ಬೇಡ, ನಾವು ಬೇರೆ ತಕೊಳ್ಳುವ ಅಂತ ಹೇಳಿ. ಇಲ್ಲ, ನಮ್ಗೆ ಝೀರೋ ಅವರಲ್ಲೇ ಕೊಡಿ, ಝೀರೋ ನಾವು ಬೇಗ ಮುಗಿಸ್ತೇವೆ ಅಂತ ಹೇಳಿ ನೀವೇ ಸದಸ್ಯರ ಕೇಳುವುದು. ದಯವಿಟ್ಟು ಆದ ಕಾರಣ ರೇವಣ್ಣ ಅವರು ಬೇಗ ನಾವು ಪ್ರಸ್ತಾವಿಸಿ ಅದಾಗ ಬೇಗ ಮುಗಿಸಿ. ಈಗ ಒಂದೇ ನಿಮಿಷ. ಒಂದು ನಿಮಿಷ, ಮುನಿಯಪ್ಪ ಮಾತಾಡ್ತಾ ಆಯ್ತು. ಈಗ 69 ಕನ್ವರ್ಟ್ ಮಾಡಿ ಮಾತಾಡ್ತೀರಾ? ಅಲೋ ಮಾಡಿ. ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಆನ್ ಡ್ರೌಟ್. ಮುನಿಯಪ್ಪ ಸಾಹೇಬ್ರೆ ಮಾತಾಡ್ತೀರಾ? ಈಗ ಮುನಿಯಪ್ಪನವರೇ ಮಾತಾಡ್ತೀರಾ? ನಾನು ಹೆಚ್ಚಿನ ಟೈಮ್ ತೆಗೆದುಕೊಳ್ಳೋದಿಲ್ಲ. ನಾವಾಗಲಿ ಆ ಕಡೆ ಆಗಲಿ ತಮ್ಮ ಅನುಮತಿ ಯಾರಿಗೆ ಕೊಡ್ತೀರೋ ಅವ್ರು ಮಾತಾಡುವಂಥ ವ್ಯವಸ್ಥೆ ಆದಾಗ ಗೌರವವಾಗಿ ಗಂಭೀರವಾಗಿ ಈ ಸದನ ನಡೀತದೆ. ಅವ್ರಿಗೆ ಹೇಳಿದ್ರೆ ಅವ್ರು ಮಾತಾಡಬೇಕು, ನಮಗೆ ಹೇಳಿದ್ರೆ ನಾವು ಮಾತಾಡಬೇಕು. ಮಧ್ಯದಲ್ಲಿ ಅವರಾಗಲಿ ನಾವಾಗಲಿ ಬೇರೆ ಮಾತಾಡಿದರೆ ಸದನದ ಗಂಭೀರತೆ ಹೋಗ್ತದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ನಾವು ಸಾಕಷ್ಟು ಜನ
MP ಗಳು ಗೆದ್ದೋಗಿದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀರಾವರಿ ವಿಷಯದಲ್ಲಿ ಒಂದು ದಿನ ಕೂಡ ಚಕಾರ ಎತ್ತಿಲ್ಲ ಅಂತ. ದಯವಿಟ್ಟು ತಾವು ವಾಪಸ್ ತಗೋಬೇಕು. ತಾವು ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಹಲವಾರು ಸಾರಿ. ಪ್ರತಿ ಸಂದರ್ಭದಲ್ಲಿ ಕೂಡ, ಪ್ರತಿ ವರ್ಷದಲ್ಲಿ ಕೂಡ ನೀರಿನ ವಿಷಯ ಕಾವೇರಿದಾಗಲಿ ಅದು ಯಾವುದೇ ಒಂದು ವಿಷಯ ಬಂದಾಗ ಎಲ್ಲ ಪಾರ್ಟಿ ಡೆಲಿಗೇಷನ್, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ನಡೆಸ್ತಿದ್ದಾಗ BJP ಅವರಾಗಲಿ, ನಾವು ಸರ್ಕಾರ ನಡೆಸ್ತಿದ್ದಾಗ ಅವರು ನಾವೆಲ್ಲ ಒಟ್ಟಿಗೆ ಹೋಗಿ ನೀರಾವರಿ ವಿಷಯಗಳಲ್ಲಿ ಕರ್ನಾಟಕ ರಾಜ್ಯದ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ. ಒಂದು ಸಂದರ್ಭ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರಿದ್ದಂಥ ಕಾಲದಲ್ಲಿ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಹಿಂದೆ ಇದ್ದಂಥ ಕಾಲದಲ್ಲಿ ನಾವೊಂದು ಡೆಲಿಗೇಷನ್ ಹೋದ್ವಿ. ಮೋದಿಯವರು ಪ್ರಧಾನಮಂತ್ರಿಗಳು, ಸರ್ಕಾರ BJP ಅವರು ನಡೆಸ್ತಾ ಇದ್ದಾರೆ, ಸಮಯ ಕೊಟ್ಟಿದ್ದು ಅದು ಮಹದಾಯಿತು. ಇಲ್ಲಿ ಇದಕ್ಕೆ ಇಟ್ಬಿಡಿ ಅಧ್ಯಕ್ಷ, ಒಂದೇ ವಿಷಯ ಅಧ್ಯಕ್ಷ ನೀರಾವರಿ ಇಟ್ಬಿಡಿ. ಇಲ್ಲ ಚರ್ಚೆ ಮಾಡಿ ಇದೇ ಮಾಡಿ. ದೇವೇಗೌಡ ಈಗ ಒಬ್ಬೊಬ್ರು ಮುಗಿಸ್ಬಿಡಿ, ಅದೇ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನೀವು ಸರ್ಕಾರ ನಡೆಸೋ ಜವಾಬ್ದಾರಿ ಇದೆ ಅಲ್ಲ ಅಧ್ಯಕ್ಷರೇ. ಸದನದಲ್ಲಿ ನಾನು ನಿಮ್ಮ ಅನುಮತಿ ತಗೊಂಡು ಎಲ್ಲ ಮಾಡಿದ್ದಾರೆ. ನೀವು ಅನುಮತಿ ಇಲ್ಲ ಅಂದ್ರೆ ಕುಂತ್ಕೊಂತೀನಿ ನಾನು. ಡಿಸಿಪ್ಲಿನ್ ಕೂತ್ಕೊಳ್ಳಿ ಅವರು. ಈಗ ಗೋವಾ ಸರ್ಕಾರವನ್ನ, ಗೋವಾದಲ್ಲಿ ನಮ್ಮ ಸರ್ಕಾರ ಇದೆ, ಗೋವಾದಲ್ಲಿ ಅವರ ಸರ್ಕಾರ ಇದೆ. ಅಧ್ಯಕ್ಷರೇ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಅಧ್ಯಕ್ಷರೇ, ನಾನು ಮುನಿಯಪ್ಪನವರಿಗೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿ ಅಂತ ಹೇಳ್ತಾರೆ. ಈಗ ಕೊಬ್ಬರಿ ಬಗ್ಗೆ ಚರ್ಚೆ ಮಾಡೋ, ಬೇರೆ ವಿಷಯ ಚರ್ಚೆ ಮಾಡ್ತಿದ್ದೇವಲ್ಲ, ಎಲ್ಲ ಎಂತಕ್ಕೆ ಇದು? ಅಶ್ವತ್ಥನಾರಾಯಣ ರೇವಣ್ಣವರೇ, ತಾವು ಮಾತಾಡಿ ಸರ್. ಮಧ್ಯದಲ್ಲಿ ಪ್ರಯತ್ನ ಅಲ್ಲಲ್ಲ, ಸಚಿವರು ಕೂತ್ಕೊಳ್ಳಿ. ಸಚಿವರೇ, ಅಲ್ಲಲ್ಲ, ಈಗ ಅಶ್ವತ್ಥನಾರಾಯಣ ನೀವು ಕೂತ್ಕೊಳ್ಳಿ. ಅವ್ರು ಮಾತಾಡೋದಕ್ಕೆ ಎಲ್ಲಿಲ್ಲ. ಈಗ ಪರಸ್ಪರ ಒಬ್ಬರೊಬ್ಬರು ಮಾತಾಡೋದಕ್ಕೆ ನೀವು ಉತ್ತರ ಕೊಡ್ಕೊಂಡು ಹೋದ್ರೆ ಇದು ಮುಗಿಲಿಕ್ಕಿಲ್ಲ. ವಿಚಾರ ಸಂಬಂಧಪಟ್ಟ ಹಾಗೆ ಶಾಸಕರೇ ದಯವಿಟ್ಟು ಕೂತ್ಕೊಳ್ಳಿ. ಅವ್ರು ಮಾತಾಡೋದು ನಾನು ಅನುಮತಿ ಪಡೆದಿದ್ದೇನೆ. ನಾನು ಅನುಮತಿ ಸಚಿವರೇ, ಒಂದು ನಿಮಿಷ ಮಾತಾಡ್ತೇನೆ. ಒಂದ್ ಸೆಕೆಂಡ್ ಮುಗೀತು. ಈಗ ಒಂದ್ ಸೆಕೆಂಡ್ ಮುಗಿಸಿ. ನಾನು ಇಷ್ಟೇ ಹೇಳ್ತೇನೆ. ಆಯ್ತು, ಒಂದು ವಿಷಯ ಅಂತ ಆಯ್ತು. ನೀವು ಕೂತ್ಕೊಳ್ಳಿ, ಮುಗಿಸ್ತಾರೆ ಈಗ ಸರ್. ಬೇಗ ಮುಗಿಸಿ ಸರ್. ಸರ್ಕಾರ ಆಯ್ತು, ಕೂತ್ಕೊಳ್ಳಿ. ಅಶ್ವಥ್ ಕೂತ್ಕೊಳ್ಳಿ. ನೀವು ಬೇರೆಯವ್ರಿಗೆ ಯಾರಿಗೂ ಅದೇ ರೀತಿ ಬಿಡಲ್ಲ. ಯಾವ್ದೀಗ ಅಡ್ಚಣೆ ಮಾಡ್ತಾರೆ, ನಮ್ಮವ್ರಿಗೆ ಯಾರಿಗೂ ಮಾತಾಡೋದು ಬಿಡಲ್ಲ. ಎಲ್ಲರಿಗೂ ಅಲ್ಲೇ ಮಾತಾಡಿದ್ದಾರೆ, ಜಾಸ್ತಿ ಮಾತಾಡಿಲ್ಲ. ನಮ್ಮಲ್ಲಿ ಬಿಡೋ ಪ್ರಶ್ನೆ ಇಲ್ಲ. ಬೇಗ ಮುಗಿಸಿ ಸಚಿವರೇ. ನೀವು ಬೇಗ ಮುಗಿಸಿ. ಮಾತಾಡ್ತಾ ನೀವು ಹೇಳಿ. ನಾನು ಕುಂತ್ಕೊಳ್ತೇನೆ. ನನಗೆ ಅನುಮತಿ ಕೊಟ್ಟಿದ್ದೀರಿ. ನನಗೆ ಅನುಮತಿ